ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಅನೇಕ ಯಶಸ್ವಿ ವ್ಯಕ್ತಿಗಳನ್ನು ಕಾಣ್ತೇವೆ. ಅವರು ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಿದ್ದಾರೆ. ಅವರನ್ನು ಕಂಡು ನಮಗೂ ಅನ್ನಿಸ್ತದೆ, ನಾವು ಸಹಿತ ಅವ್ರಂಗೆ ಆಗ್ಬೇಕಲ್ಲ, ಅವ್ರು ಹಾಗೆ ಆಗಿದ್ರೆ ನಾವು ಆ ಯಶಸ್ಸಿನ ಮೆಟ್ಟಲು ಏರಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಅನೇಕ ಸರಿ ಅಂದ್ಕೊಂಡಿರ್ತೇವೆ. ಆದರೆ ಯಶಸ್ಸಿನ ಮೆಟ್ಟಲು ಅವರು ಏರಿದ್ದಾರೆ ಅಂಥೇಳಿ ಅವರ ಅನುಕರಣೆ ಮಾಡಿದರೆ ನಮಗೆ ಯಶಸ್ಸು ಸಾಧ್ಯ ಆಗ್ತದೆ ಅಂತ ಕೆಲವೊಂದು ಸರಿ ನಮ್ಮ ತಪ್ಪು ತಿಳುವಳಿಕೆಯಾಗಿರ್ತದೆ. ಅವರು ಯಶಸ್ಸಿದ ಸಾಧಿಸಬೇಕಾದರೆ ಅವರು ನಡೆದ ಹಾದಿ ಒಂದು ರೀತಿಯಿಂದ ಆದರೆ, ನಾವು ಯಶಸ್ಸನ್ನು ಅವರದೇ ರೀತಿ ನಡೀತೇನೆ ಅಂತಂದರೆ, ಅದೇ ರೀತಿಯಿಂದ ಯಶಸ್ಸನ್ನು ಸಾಧಿಸ್ತೇನೆ ಅಂದರೆ ಸಾಧ್ಯ ಆಗದೆ ಹೋಗ್ಬೋದು. ಅವರು ಆ ಕಾಲಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಿ ಒಂದು ಯಶಸ್ಸು ಸಾಧಿಸಿರ್ತಾರೆ ಎಂಬುದು ಬೇರೆ. ನಾನು ಯಶಸ್ಸನ್ನು ಅವರಂತೆ ಆಗಬೇಕು ಅಂಥೇಳಿ ನಾನು ಕೆಲವೊಂದು ಸರಿ ಹಾಗೆ ಅಂದ್ಕೊಂಡಿದ್ದೇನೆ. ಆದರೆ ಆಗಬೇಕಲ್ಲ, ಅದು ಆಗೋದಿಲ್ಲ. ನನಗೇ ಆದ ನಂದು ಒಂದು ನವೀನ ವಿಧಾನವನ್ನು ಕಂಡುಕೊಂಡು ಯಶಸ್ಸಿನ ಒಂದು ತುದಿಯನ್ನು ಏರಬೇಕಾದದ್ದು ನಾನು ಮಾಡಿಕೊಳ್ಬೇಕಾದಂಥ ಕೆಲವೊಂದು ಬದಲಾವಣೆಗಳ ಮೂಲಕ ಮಾತ್ರ ಸಾಧ್ಯ ಆಗ್ತದೆ. ಹೊರತಾಗಿ ಒಬ್ಬರು ಹೀಗೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನೇ ನಾನು ಅನುಸರಿಸಿಬಿಟ್ರೆ ಸಾಧ್ಯ ಆಗದೇ ಹೋಗಿ. ಅದಕ್ಕಾಗಿ ಯಶಸ್ಸು ನಮ್ಮ ಮುಂದೆ ಇದೆ. ಅನೇಕ ಜನರು ಯಶಸ್ಸು ಸಾಧಿಸಿದ್ದಾರೆ. ಆ ಯಶಸ್ಸಿನ ಮುಂದೆ ಇರುವ ಅವರು ಏನು ಸಾಧಿಸಿದಾರಲ್ಲ, ಅದನ್ನು ಸಾಧಿಸೋದಕ್ಕೆ ನಿಮ್ಮದೇ ಆದ ಒಂದು ವಿಧಾನವನ್ನು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೀತಿಯಿಂದ ಅದು ಜೀವನ ಒಂದೇ ರೀತಿ ಇರ್ತದೆ. ಇದನ್ನು ಕಂಡೇ DBG ಅವರು ಒಂದು ಮಾತು ಹೇಳ್ತಾರೆ, ಭಾಳ ಮಹತ್ವದ ಮಾತನ್ನು ಹೇಳ್ತಾರೆ. ಅಂದರೆ ಮನುಷ್ಯನ ಬದುಕಂದ್ರೆ ಹೇಗಿರ್ತದೆ ಏನಂತಂದರೆ, ಹೇಗೆ ಅದು ಬೇರೆ ಪಶು ಪಕ್ಷಿಗಳಿಗಿಂತ ಬೇರೆ ಆಗಿಲ್ಲ ಅನ್ನೋ ರೀತಿಯಿಂದ ಒಂದು ಮಾತನ್ನು ನಮಗೆ ಒಂದು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಬದುಕಂದ್ರೆ ಏನಪ್ಪ, ಜೀವನ ಅಂದರೆ ಏನು ಅಂತ ಒಂದು ಮಾತು ಹೇಳಬೇಕಾದ್ರೆ, ಬದುಕೇನದರ ಗುರಿಯೇನು ಫಲವೇನು, ಬದುಕೇನದರು ಗುರಿಯೇನು ಫಲವೇನು, ಬಳಸು ಬಡಿದಾಟ ಪರಿಭ್ರಮಣೆ. ಬದುಕೇನದರ ಗುರಿಯೇನು ಫಲವೇನು, ಬಳಸು ಬಡಿದಾಟ ಪರಿಭ್ರಮಣೆ. ತಿರುತಿರುಗಿ ಹೊಟ್ಟೆ ಹೊರಕೊಳ್ಳುವ ಖಗಕ್ಕಿಂತ ನರನು ಸಾಧಿಸುವುದೇನು ಮಂಕುತಿಮ್ಮ ಅಂತ. ಅಂದರೆ ನಮಗೂ ಮತ್ತು ಪ್ರಾಣಿಗಳಿಗೂ ಯಾವ ರೀತಿಯಿಂದ ಬೇರೆಯಾಗಿದ್ದೇವೆ. ಅದು ಹೊಟ್ಟೆ ಹೊರಕೊಳ್ತೇವೆ, ನಾವು ಹೊಟ್ಟೆ ಹೊರಕೊಳ್ತೇವೆ, ಅದು ಬದುಕ್ತದೆ, ಅದು ನಿದ್ದೆ ಮಾಡ್ತದೆ, ಅದು ಎಲ್ಲವನ್ನು ಮಾಡ್ತದೆ, ಅದರಾಗೆ ಇದ್ದೇವೆ. ಮತ್ತೆ ಅದು ಬೇಟೆಯನ್ನು ಹುಡುಕ್ತದೆ, ನಾವು ಸಹಿತ ಅನ್ನಕ್ಕಾಗಿ ಪರದಾಡ್ತೇವೆ ಎಂಬ ಈ ಮಾತುಗಳನ್ನ ಇಟ್ಟುಕೊಂಡು DBG ಅವರು ಏನು ಹೇಳ್ತಾರೆ, ಬದುಕು ಒಂದು ರೀತಿಯಿಂದ ಬೇರೆಯಾಗಿರಬೇಕಲ್ಲ, ಇದಕ್ಕಿಂತ ವಿಭಿನ್ನವಾದ ರೀತಿಯಿಂದ ಆಲೋಚನೆಯನ್ನು ಮನುಷ್ಯ ಬೆಳೆಸಿಕೊಂಡಾಗ ಮಾತ್ರ ಮನುಷ್ಯ ಅಂತ ಅನಿಸ್ಕೊತಾನೆ, ಅವ ಮಾನವ ಆಗ್ತಾನೆ. ಆ ಒಂದು ಮಾನವತೆ ಎತ್ತರಕ್ಕೆ ಏರಬೇಕಾದ್ರೆ ನಾವು ಅನೇಕ ಹೊಸ ವಿಧಾನಗಳನ್ನು ಅನುಸರಿಸಬೇಕಾದದ್ದು ಅನಿವಾರ್ಯ. ಅದರ ಮೂಲಕ ನಾವು ಯಶಸ್ಸಿನ ಉತ್ತುಂಗಕ್ಕೆ ಏರ್ಲಿಕ್ಕೆ ಸಾಧ್ಯ. ಇದಕ್ಕೆ ಒಂದು ಕತೆ ನೆನಪಾಗ್ತದೆ, ಬಹಳ ಪ್ರಭಾವ ಬೀರಿದಂಥ ಕತೆ. ಈಗಲೂ ಕೂಡ ಆ ಕತೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೋಮರ್ಸೆಟ್ ಮಾಮ್ ಅಂಥೇಳಿ ಒಬ್ಬ ದೊಡ್ಡ ರೈಟರ್ ಇದ್ದಾನೆ. ಅವನು ರೇಜರ್ ಸೆರ್ಜು ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ. ಬಹಳ ಮಹತ್ವದ ಕತೆಗಾರ, ಕಾದಂಬರಿಕಾರ. ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವನು ಭಾಳ ಚಿರಪರಿಚಿತವಾದಂಥ ಹೆಸರು ಸೋಮರ್ಸೆಟ್ ಮಾಮ್. ಅವನದು ಒಂದು ಕಥೆ ಇದೆ, ಭಾಳ ಚೆನ್ನಾಗಿದೆ ಅದು. ಆ ಕಥೆ ನಾನು ಓದಿದ ಮೇಲೆ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಕಥೆ ಇದು. ಎಷ್ಟು ಒಂದು ನಮ್ಮಂಥವರ ಬದುಕಿಗೆ ಎಷ್ಟೊಂದು ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತದೆ ಈ ಕಥೆ. ಅದನ್ನು ನೋಡ್ಬೋದು ಅಂತ ಒಂದು ಕಥೆ ಅಂತ ನಾನು ಗಣಿಸ್ಕೊಂಡೆ. ಆ ಕಥೆ ಏನು ಹೇಳ್ತದೆ, ಆ ಕಥೆಯ ಒಳಮರ್ಮ ಏನು? ಒಬ್ಬನಿದ್ದಾನೆ, ಒಬ್ಬ ವರ್ಜರ್ ಅಂತ, ಅಂದರೆ ಒಂದು ಚರ್ಚಿನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಭಾಳ ಅನೇಕ ವರ್ಷಗಳ ಕಾಲ ಯಾವುದೋ ಒಂದು ದೂರದ ಊರಿನಲ್ಲಿ, ಎಲ್ಲೋ ದೂರದಲ್ಲಿರ್ತಕ್ಕಂಥ ಒಂದು ಚರ್ಚಿನಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ. ಅನೇಕ ವರ್ಷಗಳ ಕಾಲ ಆ ಚರ್ಚಿನಲ್ಲಿ ವರ್ಜರಾಗಿ ಕೆಲಸ ಮಾಡಿ, ಅಂದರೆ ವರ್ಜರ್ ಅಂತಂದರೆ ಅಲ್ಲಿ ಚರ್ಚಿನಲ್ಲಿ ಬರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು, ಕುಡಿಸೋದು, ಕರ್ಕೊಂಡು ಬರೋದು, ಕೆಳಗಡೆ ಬರೋದು, ಹೀಗೆ ಅನೇಕ ರೀತಿಯಿಂದ ನೆರವಾಗುವಂಥ ಒಂದು ಕೆಲಸ ಅದು. ಅದನ್ನು ಭಾಳ ಚೆನ್ನಾಗಿ ಮಾಡ್ತಿರ್ತಾನೆ ಆ ವರ್ಜರ್. ಅವನ ಹೆಸರು ಆಲ್ಬರ್ಟ್ ಎಡ್ವರ್ಡ್ ಅಂತೇಳಿ. ಅವನು ಅನೇಕ ವರ್ಷಗಳಿಂದ ಅಲ್ಲಿರ್ತಾನೆ. ಒಂದು ದಿವಸ ಅದೇನಾಗ್ತದಂದರೆ, ಬಹಳ ದಿವಸದ ನಂತರ ಒಬ್ಬ ಪ್ಯಾಸ್ಟರ್, ಅಲ್ಲಿರ್ತಕ್ಕಂಥ ಪಾದ್ರಿ ಏನಿರ್ತಾರಲ್ಲ ಅವ್ರ ಬದಲಾಗಿ ಇನ್ನೊಬ್ಬ ಪಾದ್ರಿ ಅಲ್ಲಿ ಬರ್ತಾರೆ. ಬಂದ ಮೇಲೆ ಈ ವರ್ಜರ್ ಅಲ್ಲಿರ್ತಾನೆ. ಅವ್ರಿಗೆ ಹೋಗಿ ಎಲ್ಲ ನಮಸ್ಕಾರ ಎಲ್ಲ ಆದಮೇಲೆ ಅವರು ಒಂದು ಮಾತು ಕೇಳ್ತಾರೆ, ಏನಪ್ಪ ನಿನಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತದೇನಪ್ಪ, ಆರ್ ಯು ಲಿಟ್ರೇಟ್ ಅಂತ ಕೇಳ್ತಾರೆ. ಅವನು ಏನು ಹೇಳ್ತಾನೆ, ಇಲ್ಲ, ನಾನು ಜೀವನದಲ್ಲಿ ಎಂದೂ ಓದೋದು ಬರೆಯೋದು ಮಾಡಲಿಕ್ಕೆ ಆಗಲೇ ಇಲ್ಲ. ಚಿಕ್ಕವನಿದ್ದಾಗಲೇ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ನಾನು ಅನೇಕ ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ದೇನೆ. ನನಗೆ ಓದೋ ಬರೆಯುವಂಥ ಒಂದು ಯಾರೂ ಹೇಳಲಿಲ್ಲ, ಮತ್ತು ನಾನು ಕಲಿಯೋ ಮನಸ್ಸು ಇರಲಿಲ್ಲ ಕಾಣುತ್ತದೆ. ಏನೋ ಒಂದು ರೀತಿಯಿಂದ ಜೀವನ ಸಾಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು
ನಾನು ಹಾಗೆ ಬರೆಯೋದನ್ನು ಬಿಟ್ಟುಬಿಟ್ಟೆ. ಅಲ್ಲಿದ್ದ ಪಾದ್ರಿಯವರು ಏನು ಹೇಳ್ತಾರೆ, ಭಾಳ ವಿನಯದಿಂದ ಅವನ ಪ್ರೀತಿಯಿಂದನೇ ಹೇಳ್ತಾರೆ ಅವರು ಪಾದ್ರಿಯವರು. ಏನಂತಂದರೆ, ನೋಡಪ್ಪ, ಇಲ್ಲಿ ನಾನು ಒಂದು ರೂಲ್ ಮಾಡ್ಬೇಕಂತ ಮಾಡಿದ್ದೇನೆ. ಇಲ್ಲಿದ್ದವರು ಎಲ್ಲರೂ ಎಲ್ಲಿ ಕೆಲಸಗಾರರು ಏನು ಇದ್ದೀರಿ, ಅವ್ರಿಗೆಲ್ಲರಿಗೂ ಓದೋದಕ್ಕೆ ಬರೋದಕ್ಕೆ ಬರಬೇಕು. ಅವ್ರಿಗೆಲ್ಲದಕ್ಕೂ ರೀಡಿಂಗ್ ಆ್ಯಂಡ್ ರೈಟಿಂಗ್ ಎರಡೂ ಬರಬೇಕು ಅವರಿಗೆ. ಅಂತಂದರೆ ಅವ ಲಿಟ್ರೇಟ್ ಇರಬೇಕು. ಆ ಲಿಟ್ರೇಟ್ ಇದ್ದ ವ್ಯಕ್ತಿ ನಮಗೆ ಬೇಕಾಗ್ತದೆ. ಅದಕ್ಕೆ ನಿನಗೊಂದು 2-3 ತಿಂಗಳು ಟೈಮ್ ಕೊಡ್ತಾನೆ. ಬೇಕಾದ್ರೆ ಓದೋದಕ್ಕೆ ಬರೋದಕ್ಕೆ ಕಲಿಯಪ್ಪ. ಕಲಿತ್ರೆ ನಿನಗೆ ಏನೂ ತೊಂದರೆ ಇಲ್ಲ. ಇಲ್ಲದೆ ಹೋದರೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ ನೋಡು ಅಂತ ಒಂದು ಮಾತು ಹೇಳ್ತಾರೆ. ಇನ್ನು ಪಾಪ ಹೀಗೆ ಯಾವಾಗ ತೊಂದರೆ ಆಗ್ತದೆ, ನನ್ನ ಜಾಬೇ ಹೋಗಿಬಿಡ್ತದೆ, ಇದ್ದ ಕೆಲಸನ ಹೋಗಿಬಿಡ್ತದೆ. ಅನೇಕ ವರ್ಷಗಳ ಕಾಲದಿಂದ ಈ ಕೆಲಸವನ್ನು ಸರಿಯಾಗಿ ಮಾಡ್ಕೊಂಡು ಬಂದಂಥ ವರ್ಜರ್ ಅವನೇನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಪಾಪ ಬರೆಯೋದಕ್ಕೆ ಓದೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾನೆ. ಆದರೆ ಒಂದು ವಯಸ್ಸು ದಾಟಿ ಹೋಗಿಬಿಟ್ಟಿದೆ. ಈಗ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಅದನ್ನು ಮರ್ತು ಹೋಗಿಬಿಟ್ಟಿದ್ದಾನೆ. ಭಾಳಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗೋಲ್ಲ. ಮತ್ತೊಂದು 3 ತಿಂಗಳ ನಂತರ ಅದು ಪಾದ್ರಿಯವರು ಅವ್ರು ಕರೆದು, ಏನಪ್ಪ, ಮತ್ತು ನಿನಗೆ ಬರೆಯೋದಕ್ಕೆ ಓದೋದಕ್ಕೆ ಕಲ್ತೀಯಾ, ಹಾಗೆ ಹೀಗೆ ನೀನು ಪ್ರಯತ್ನ ಮಾಡಿದೀಯಾ, ಬರುತ್ತಾ ಅಂತ ಕೇಳ್ತಾರೆ. ಇಲ್ಲ, ನನಗೆ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ. ನನಗೆ ಭಾಳ ಕಷ್ಟಪಟ್ಟೆ, ಆದರೆ ಆಗಲಿಲ್ಲ. ನನಗೆ ಬರೆಯೋದಕ್ಕೆ ಆಗಲಿಲ್ಲ, ಓದೋದಕ್ಕೂ ಆಗಲಿಲ್ಲ. ಭಾಳ ತೊಂದರೆಯಲ್ಲಿದ್ದೆ, ಭಾಳ ಕಷ್ಟಪಟ್ಟರು ಆಗಲಿಲ್ಲ ನನಗೆ ಅಂತ ಹೇಳಿಬಿಡ್ತೀನಿ. ಅದಕ್ಕೆ ಫಾದರು ಅವರು ಏನು ಹೇಳ್ತಾರೆ, ಇಲ್ಲಪ್ಪ, ಹಾಗಿದ್ದರೆ ನಮ್ಮಲ್ಲೇ ನಿಮ್ಮದು ಕೆಲಸ ಬೇಡ, ನಿನಗೆ 3 ತಿಂಗಳದ ಒಂದು ಸಂಬಳ ಕೊಟ್ಬಿಡ್ತೇವೆ. ಅದಾದಮೇಲೆ ನೀನು ಬದುಕನ್ನೇ ಕಟ್ಕೊಳ್ತೀಯೋ ಕಟ್ಟಿಕೋಪ್ಪ. ಇನ್ನಿಂದ ನೀನು ಹೊರಟು ಬಿಡೋದೇ ಬೆಟರು ನನಗೆ. ಯಾಕಂದರೆ ನಾನು ಐ ಹ್ಯಾವ್ ಡಿಸೈಡೆಡ್, ನಮ್ಮಲ್ಲಿರೋಂಥ ಕೆಲಸಗಾರರೆಲ್ಲರೂ ಬರೆಯೋದಕ್ಕೆ ಓದೋದಕ್ಕೆ ಬರಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೇನೆ. ಮಾಡೋದು ಹೇಗೆ? ಅವ್ನು ಪಾಪ ಅನಿವಾರ್ಯವಾಗಿ ಆ 3 ತಿಂಗಳ ಅವರೇನು ಸಂಬಳ ಕೊಡ್ತಾರಲ್ಲ, ಆ ಸಂಬಳ ತೊಗೊಂಡ್ಬಿಟ್ಟು ಮೊದಲೇ ಸಾರಿ ಆ ಸಿಟಿ ಏರಿಯಾದಲ್ಲಿ ಬರ್ತಾನೆ. ಅವನು ಭಾಳ ಚಿಕ್ಕವನಿದ್ದಾಗೆ ಕೆಲವು ಸರಿ ಬರ್ತಿದ್ದ. ಆದರೆ ಬಹಳ ವರ್ಷಗಳಿಂದ ಕಾಲದಿಂದ ಅಲ್ಲೇ ಆ ಚರ್ಚಿನಲ್ಲೇ ಸುಖ ಕಟ್ಕೊಂಡಂಥ ವರ್ಜರ್ಗೆ ಇಲ್ಲಿಗೆ ಸಿಟಿಗೆ ಬರುವಂಥ ಪ್ರಮೇಯನೇ ಇರಲಿಲ್ಲ. ಇಲ್ಲೇ ಈಗ ಏನಾಗಿದೆ ಅಂದರೆ, ಮೊದಲಿದ್ದ ಸಿಟಿಗಿಂತ ಇದು ಭಾಳ ದೊಡ್ಡದಾಗಿ ಬೆಳೆದಂಥ ಅದು ಶಹರವಾಗಿ ಬಿಟ್ಟಿದೆ. ಅಂಥ ಒಂದು ಶಹರದಲ್ಲಿ ಅವನು ನೋಡ್ತಾನೆ, ವಿಶಾಲವಾದ ರಸ್ತೆಗಳು, ಬೇರೆ ಬೇರೆ ಅನೇಕ ಥರದ ಎತ್ತರದ ಬಿಲ್ಡಿಂಗ್ಗಳು ಎಲ್ಲ ನೋಡ್ತಾನೆ. ಏನಪ್ಪ, ಎಷ್ಟು ಬದಲಾಗಿದೆ, ಹೇಗಪ್ಪ ನನ್ನ ಈ ಬದುಕನ್ನು ಕಟ್ಟಿಕೊಳ್ಳೋದು ಅಂತ ಹೇಳಿಬಿಟ್ಟು ಅವನ ಪಾಪ ಭಾಳ ಮನಸ್ಸಿನಲ್ಲಿ ವಿಷಾದ ಆಗ್ತದೆ. ಅದು ರಸ್ತೆಗುಂಟ ನಡೆದು ಹೋಗ್ತಾನೆ. ಅವನಿಗೆ ಚರ್ಚ್ನಲ್ಲಿರಬೇಕಾದ್ರೆ ಒಂದು ಸಣ್ಣ ಕೆಟ್ಟ ಚಟಾನೆ ಅನ್ಬೋದು. ಕೆಟ್ಟ ಚಟಾನೆ ಈಗಿನ ಕಾಲದಲ್ಲಿ ಅದೇ. ಯಾಕಂದರೆ ಸಿಗರೇಟ್ ಸೇದೋದು ಅಂದರೆ ಇದು ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಹೆಲ್ತ್ ಅಂತ. ಅಂದರೆ ಈಗ ಸಿಗರೇಟ್ ಸೇದೋದು ಅಪರಾಧ ಅನ್ನೋ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. ಈ ಕಥೆ ಬರೆದದ್ದು ಅನೇಕ 80, 90, 100 ವರ್ಷದ ಹಿಂದೆ ಬರೆದಂಥ ಒಂದು ಕಥೆಯಾಗಿರ್ಬೋದು ಇದು. ಅಂಥ ಕಥೆಯನ್ನು ನಾವು ಹೇಳ್ತಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಸಿಗರೇಟ್ ಸೇದೋದು ಒಂದು ಸಹಜ ಸ್ವಭಾವವಾಗಿತ್ತು. ಮತ್ತು ಈ ವರ್ಜರ್ನು ಕೂಡ ಏನು ಸಿಗರೇಟ್ ಸೇದೋಂಥ ಹವ್ಯಾಸದವನ್ನ ಅನ್ನಲ್ಲ. ಆದರೂ ಯಾವಾಗಾದರೂ ಬೇಜಾರಾದಾಗೆ ಚರ್ಚ್ನಿಂದ ಭಾಳ ದೂರ ಬಂದು ಎಲ್ಲೋ ಒಂದು ಕಡೆ ಒಂದು ಸಿಗರೇಟ್ ಸೇದುವಂಥ ಒಂದು ಸಣ್ಣ ಅದರಿಂದ ಏನೋ ಸುಖ ಕಂಡ್ಕೊಂಬುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದ. ಆದರೆ ಅದು ಸುಖ ಅಂತವೂ ಅಲ್ಲ, ಏನಲ್ಲ, ಅವನು ಕಂಡುಕೊಂಡಂಥ ಸುಖ, ಆಗಿನ ಕಾಲದಲ್ಲಿ ಅವನು ಕಂಡುಕೊಂಡಂಥ ಸುಖ ಅದು. ಇವನಿಗೆ ಏನಾಗ್ತದೆ, ಸಮಯದಲ್ಲಿ 3 ತಿಂಗಳ ಕೈಯಲ್ಲಿ ಸಂಬಳ ಇದೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು ಮಾಡಬೇಕು ಅಂಥೇಳಿ ದಿಗಿಲಾಗಿಬಿಟ್ಟಿದೆ. ಭಾಳ ತೊಂದರೆಯಲ್ಲಿದ್ದಾನೆ. ಮನಸ್ಸು ಕಸಿಬಿಸಿಕೊಂಡಿದೆ. ಉದ್ದನೆಯ ರಸ್ತೆಯಲ್ಲಿ ನಡೆದು ಹೋಗ್ಬೇಕಾದ್ರೆ ಒಂದು ಸಾರಿ ಅವನಿಗೆ ಏನಾಗ್ತದೆ, ಏನೋ ಅಕಸ್ಮಾತ್ ಒಂದು ಸಿಗರೇಟ್ ಸೇದಬಹುದಲ್ಲ ಅಂತ ಅನಿಸ್ಬಿಡ್ತದೆ. ಆ ಸಿಗರೇಟ್ ಸೇದಬಹುದಲ್ಲ ಅಂತ ಅನಿಸಿದಾಗ ಅವನು ಏನು ಮಾಡ್ತಾನೆ, ಹಾಗಾದರೆ ಒಂದು ಸಿಗರೇಟ್ ತೊಗೊಳ್ಬೋದು ಅಂಥೇಳಿ ಅಲ್ಲೇ ಒಂದು ಅಂಗಡಿಯಲ್ಲಿ ಏನಾದ್ರು ಸಿಗ್ತದೆ ಅಂಥೇಳಿ ಅದು ಸಿಗರೇಟನ್ನು ಹುಡುಕೋದಕ್ಕೆ ಹೋಗ್ತಾನೆ. ಆದರೆ ಎಲ್ಲಿಯೂ ಆ ಸುತ್ತಮುತ್ತಲಿನ ದೊಡ್ಡ ನೀಳವಾದ ಚಾಚಿಕೊಂಡು ಬಿದ್ದಂಥ ರಸ್ತೆ ಏನಿದೆ ಅಲ್ಲ, ಉದ್ದಕ್ಕೂ ಚಾಚಿದ ರಸ್ತೆಯ ಕೆಲಗಳಲ್ಲಿ ಯಾವ ಅಂಗಡಿಯಲ್ಲಿಯೂ ಕೂಡ ಅವ್ರಿಗೆ ಒಂದು ಸಿಗರೇಟ್ ಸಿಗೋದಿಲ್ಲ. ಅದಕ್ಕೆ ಆಶ್ಚರ್ಯ, ಏನಪ್ಪ ಇಷ್ಟು ದೊಡ್ಡದಾದ ಈ ಸಿಟಿಯಲ್ಲಿ ಒಂದು ಸಿಗರೇಟ್ ಸಹಿತ ನನಗೆ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಹೇಗೋ ಮಾಡಿ ಬಳಸೋ ರಸ್ತೆಯಲ್ಲಿ ಅಲ್ಲೇ ಆ ಕಡೆ ಈ ಕಡೆಯಲ್ಲಿ ಹೋಗಿ ಅವನು ಏನು ಮಾಡ್ತಾನೆ, ಎಲ್ಲೋ ಒಂದು ಕಡೆ ಒಂದು ಅಂಗಡಿ ಇರ್ತದೆ, ಒಂದು ಸಿಗರೇಟ್ ತೊಗೊಳ್ತಾನೆ. ಸಿಗರೇಟ್ ತೊಗೊಂಡು ಪಾಪ ಅವನಿಗೆ ಮನಸ್ಸಿಗೆ ಒಂದು ರೀತಿಯಿಂದ ಆ ಕ್ಷಣಕ್ಕೆ ಒಂದು ಹಿತಾನುಭವ ಆಗ್ತದೆ. ಸಿಗರೇಟ್ ಸೇರ್ತಾನೆ. ಸಿಗರೇಟ್ ಸೇದಿದ ಮೇಲೆ ಆ ಮನಸ್ಸಿನಲ್ಲಿ ಅವನಿಗೊಂದು ವಿಚಾರ ಹೊಳಿತದೆ.
ನಾನು ಈ ಉದ್ದನ್ನೇ ರಸ್ತೆಯಲ್ಲಿ ನಡೆದು ಇಷ್ಟು ಉದ್ದು ರಸ್ತೆಯಲ್ಲಿ ನಡೆದು ಹೋದರೆ ಯಾವ ಅಂಗಡಿಯಲ್ಲಿಯೂ ಆ ಕಡೆ ಈ ಕಡೆ ಎಲ್ಲಿಯೂ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಒಂದು ಸಿಗರೇಟು ಸಿಗಲಿಲ್ಲ ನನಗೆ. ಅಕಸ್ಮಾತ್ತಾಗಿ ಹೀಗೆ ನನ್ನ ಹಾಗೇನೆ ಈ ರೀತಿ ಸಿಗರೇಟ್ ಸೇದಬೇಕು ಅಂತ ಅನ್ನೋರು ಏನು ಮಾಡ್ತಿದ್ದಾರೋ ಏನೋ ಪಾಪ, ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಏನು ಮಾಡೋಣ, ಹೇಗಾದರೂ ನನ್ನ ಕೈಯಲ್ಲಿ ಒಂದು 3 ತಿಂಗಳ ಸಂಬಳ ಇದೆಯಲ್ಲ, ಅದರಲ್ಲಿ 1 ತಿಂಗಳದ್ದು ಇದು ಮಾಡಿ ಕೆಲವೊಂದು ಸಿಗರೇಟ್ ಪ್ಯಾಕ್ಸ್ ತೊಗೊಂಡು ಬಂದು ಎಲ್ಲೇ ಒಂದು ಕಡೆ ಕೂತು ಸಿಗರೇಟ್ ಮಾರಾಟ ಮಾಡಿದ್ರಾತು ಅಂತ ಹೇಳಿಬಿಟ್ಟು ಅವನು ಸಿಗರೇಟ್ಗಳನ್ನು ಖರೀದಿ ಮಾಡಿ, ಸಿಗರೇಟ್ ಪ್ಯಾಕ್ಸ್ ಖರೀದಿ ಮಾಡಿ ಬಂದು ಎಲ್ಲೇ ಒಂದು ಕಡೆ ಕೂತು ಸಿಗರೇಟು ಅದನ್ನು ಸೆಲ್ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಕೂತ್ಕೋತಾರೆ. ಲೋ ಆ್ಯಸ್ ಲಕ್ ವುಡ್ ಹ್ಯಾವ್ ಇಟ್, ಅವ್ನಿಗೇನಾಗ್ತದೆ ಗೊತ್ತಾ, ಹೀಗೆ ಅವನಂತೆ ಯಾರು ವಿಚಾರ ಮಾಡಿರ್ತಾರಲ್ಲ ಅವರು ಕೂಡ ಸಿಗರೇಟ್ ಸಿಗದೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿರ್ತಾರಲ್ಲ, ಅವರೆಲ್ಲರೂ ಬಂದು ಇವನ ಹತ್ರ ಸಿಗರೇಟ್ ತೊಗೊಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದ್ದಕ್ಕಿದ್ದಾಗೇ ಇದ್ದ ಸಿಗರೇಟ್ ಪ್ಯಾಕ್ಗಳೆಲ್ಲ ಮಾರಾಟ ಆಗಿಬಿಡ್ತದೆ. ಅವನು ಸಿಗರೇಟ್ ಮತ್ತು ಅವ್ನು ಸಿಗರೇಟಿಗೆ ಅದಕ್ಕೊಂದು ಸ್ವಲ್ಪ ಲಾಭವೂ ಬರ್ತದೆ. ಮತ್ತು ಹೋಗಿ ಸಿಗರೇಟ್ ಖರೀದಿ ಮಾಡ್ತಾನೆ, ಸಿಗರೇಟ್ ಪ್ಯಾಕ್ ಖರೀದಿ ಮಾಡ್ತಾನೆ, ಮತ್ತು ಅಲ್ಲಿ ಬಂದು ಕೊಡ್ತಾನೆ. ಮತ್ತು ಇದ್ದಕ್ಕಿದ್ದಾಗೇ ಸಿಗರೇಟ್ ಪ್ಯಾಕ್ಗಳು ಮಾರಾಟ ಆಗ್ಲಿಕ್ಕತ್ತವೆ. ಹೀಗಾಗಿನೇ 1 ವರ್ಷ 2 ವರ್ಷದಲ್ಲಿ ಅವನೇನು ಒಂದು ದೊಡ್ಡ ಅಂಗಡಿ ಮಾಡಿಬಿಟ್ಟು ಸಿಗರೇಟ್ ಪ್ಯಾಕಿನ ಬೇರೆ ಬೇರೆ ಇವುಗಳನ್ನಿಟ್ಟು ದೊಡ್ಡ ಅಂಗಡಿಯನ್ನೇ ಹಾಕಿಬಿಡ್ತಾನೆ. ಹಾಕಿ ಎಷ್ಟು ಶ್ರೀಮಂತ ಆಗ್ತಾನೆ ಅಂದರೆ ಆ ಊರಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಿಬಿಡ್ತಾನೆ ಅವನು. ಅದು ನೋಡಿ, ಪ್ರತಿಷ್ಠಿತ ವ್ಯಕ್ತಿ ಅಂತಂದರೆ ಯಾರ ಹತ್ರ ದುಡ್ಡಿದೆ ಅಂದಮೇಲೆ ಈ ಬ್ಯಾಂಕರ್ಸ್ ಅಂತ ಇರ್ತಾರಲ್ಲ, ಅವರೆಲ್ಲರೂ ಹೋಗಿ ಡಿಪಾಸಿಟ್ ಕೇಳೋರ ನೋಡಿ. ಅದು ಡಿಪಾಸಿಟ್ ಕೇಳೋದಂಥ ಪರಿಪಾಠ ಯಾವಾಗಲಿಂದ ಇದೆ, ಹಾಗೂ ಇದೆ ಈಗೂ ಇದೆ, ಒಂಥರ ಬೇರೆ ಆಗಿರ್ತದೆ, ಆ ಮಾತು ಬೇರೆ. ಆದರೆ ಇವನು ಏನು ಮಾಡ್ತಿರ್ತಾನೆ, ಇವನ ಹತ್ರ ಕೆಳಗೆ ಅನೇಕ ಕೆಲಸಗಾರ ಕೆಲಸ ಮಾಡ್ತಿರ್ತಾರೆ. ಈಗ ಅವನು ದಿನಾಲು ಆದಂಥ ಲಾಭವನ್ನು, ಬಂದಂಥ ದುಡ್ಡನ್ನು ಅವನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡ್ತಿರ್ತಾನೆ. ಅದೊಂದು ಡಿಪಾಸಿಟ್ ಮಾಡಬೇಕಾದ್ರೆ ಅನೇಕ ದಿವಸದಿಂದ ಡಿಪಾಸಿಟ್ ಮಾಡ್ತಾನೆ. ಅದು ಕೋಟ್ಯಾಂತರ ರೂಪಾಯಿ ಅಲ್ಲೇ ಡಿಪಾಸಿಟ್ ಆಗಿಬಿಟ್ಟಿರ್ತದೆ. ಆ ಡಿಪಾಸಿಟ್ ಆದಾಗೆ ನಾನು ಇಂಡಿಯನ್ ಕಂಡೀಷನಲ್ಲಿ ಕಥೆಯನ್ನು ಸುಧಾರಿಸಿ ಹೇಳ್ತಾ ಇದ್ದೇನೆ. ರೂಪಾಯಿಗಳಂತಲ್ಲ, ಪೌಂಡ್ಸು ಆಗಿರ್ಬೋದು, ಡಾಲರು ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ನಾನು ರೂಪಾಯಿ ಅಂತ ಒಂದು ತಿಳಿಯೋದಕ್ಕೆ ಕಥೆ ಅಂತ ಒಂದು ರೀತಿಯಿಂದ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಆನಂತರ ಅವನು ಶ್ರೀಮಂತ ಆಗಿಬಿಟ್ಟ, ಊರಿನ ಪ್ರತಿಷ್ಠಿತ ವ್ಯಕ್ತಿ ಆಗಿಬಿಟ್ಟ, ಕೋಟ್ಯಾಂತರ ರೂಪಾಯಿಯ ಒಡೆಯನಾಗಿಬಿಟ್ಟ. ಒಂದು ದಿವಸ ಏನಾಗ್ತದೆ, ಆ ಬ್ಯಾಂಕಿಗೆ ಹೋಗುವಂಥ ಕೆಲಸಗಾರ ಅವತ್ತು ಬಂದಿರೋದಿಲ್ಲ. ಆ ಬ್ಯಾಂಕಿಗೆ ಹೋಗುವಂಥ ಕೆಲಸಗಾರ ಅವತ್ತು ಬಂದಿರೋದಿಲ್ಲ. ಇವನೇನು ಮಾಡ್ತಾನೆ, ದುಡ್ಡು ಕಲೆಕ್ಟ್ ಆಗಿದೆ, ಇದನ್ನೆಲ್ಲ ಸಾಕಷ್ಟು ದುಡ್ಡಿದೆ, ಇದನ್ನು ಇದರಲ್ಲಿ ಇಟ್ಕೋಬಾರ್ದು, ಅದನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ತಾನೆ. ಅವನು ಅವತ್ತು ಕೆಲಸಗಾರ ಇಲ್ಲ. ಹೇಗೂ ಅದೇ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ದೇನಲ್ಲ ಅಂತ ಹೇಳಿಬಿಟ್ಟು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬ್ಯಾಂಕ್ನಲ್ಲಿ ಅದು ಹಣವನ್ನು ಅದರಲ್ಲಿ ಬ್ಯಾಗ್ನಲ್ಲಿ ಇಟ್ಕೊಂಡು ಅದು ಹಣ ತೊಗೊಂಡು ಅದರಲ್ಲಿ ಮೇಲೆ ಇದಕ್ಕೆ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋಗಿ ಅದನ್ನು ಡಿಪಾಸಿಟ್ ಮಾಡೋದಕ್ಕೆ ಅಂಥೇಳಿ ಹೋಗ್ತಾನೆ. ಡಿಪಾಸಿಟ್ ಅಂತ ಮಾಡೋದಕ್ಕೆ ಹೋದ್ಮೇಲೆ ಅದೊಂದು ಬ್ಯಾಂಕ್ ಅಂದ್ರೆ ಗೊತ್ತಿರ್ತದೆ, ವ್ಯವಹಾರ ಇರ್ತದೆ, ಕ್ಯಾಶಿಯರ್ ಕೌಂಟರ್ ಇರ್ತದೆ, ಅನೇಕ ಥರದ ಜನರು ಕೂತಿರ್ತಾರೆ. ಅಲ್ಲಿ ಕೂತಂಥ ಆಫೀಸರ್ಸ್ ಇರ್ತಾರೆ, ಒಂದು ಕ್ಯಾಬಿನ್ನಲ್ಲಿ ಮ್ಯಾನೇಜರ್ ಕೂತಿರ್ತಾನೆ. ಹೀಗೆ ಒಂದು ಬ್ಯಾಂಕಿನ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಅದಕ್ಕೆ ಅಲ್ಲಿ ಬಂದು ನೋಡ್ತಾರೆ. ಅವರು ಇದ್ದಕ್ಕಿದ್ದಾಗ ಯಾರೋ ಸೂಚನೆ ಕೊಡ್ತಾರೆ, ಇವತ್ತು ಬಂದಿದ್ದಾರಲ್ಲ, ಇಲ್ಲಿ ಬಂದು ದುಡ್ಡು ಇಡೋದಕ್ಕೆ ಬಂದಿದ್ದಾರಲ್ಲ, ಇವರು ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ, ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇವ್ರದ್ದು ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಇದೆ, ಇವರು ಭಾಳ ಮಹತ್ವದ ವ್ಯಕ್ತಿ, ನಮ್ಮ ಬ್ಯಾಂಕಿಗೆ ಅವ್ರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಮ್ಯಾನೇಜರ್ ಭಾಳ ತರಾತುರಿಯಿಂದ ಹೋಗಿ ಅವ್ರು ಕರ್ಕೊಂಡು ಬಂದು ತಮ್ಮ ಕ್ಯಾಬಿನಲ್ಲಿ ಕೂಡಿಸ್ಕೊಂಡು ಅವರಿಗೆ ಏನೆಲ್ಲ ಬೇಕು, ಕಾಫಿನೋ ಟೀನೋ ಅದೇ ಇರಲ್ಲ, ಈ ಥರದ ಪದ್ಧತಿ ಇರ್ತದೆ. ಭಾಳ ದೊಡ್ಡ ವ್ಯಕ್ತಿ ಅಂತ ಅಂದ್ಬಿಟ್ಟು ಪ್ರತಿಷ್ಠಿತ ವ್ಯಕ್ತಿ ಬೇರೆ ಬ್ಯಾಂಕಿಗೆ ಬಂದಿದ್ದಾನೆ, ಡಿಪಾಸಿಟ್ ಮಾಡೋದಕ್ಕೆ ಬಂದಿದ್ದಾನೆ ಅಂಥೇಳಿ ಅವರದೇನು ಮಾಡ್ತಾರೆ ನೋಡಿ. ಅದು ಏನಾಗಿದೆ, ನೀವು ಭಾಳಷ್ಟು ಡಿಪಾಸಿಟು ನಮ್ಮ ಬ್ಯಾಂಕ್ನಲ್ಲಿ ಮಾಡಿಬಿಟ್ಟಿದ್ದಾರೆ ನೀವು, ಅದು ಬೇರೆ ಒಂದು ಖಾತೆಯಲ್ಲಿದೆ, ಅದಕ್ಕೆ ಅಷ್ಟು ಹೆಚ್ಚು ಇಂಟ್ರೆಸ್ಟ್ ಅರ್ನ್ ಮಾಡೋದಿಲ್ಲ ಅದು. ಅದಕ್ಕೆ ನನ್ನ ಹತ್ರ ಬೇಕಾದ ಬೇರೆ ಬೇರೆ ಸ್ಕೀಮ್ಗಳಿವೆ. ನಿಮ್ಮ ಡಿಪಾಸಿಟ್ ಹಣವನ್ನು ಅಲ್ಲಿ ಏನು ಇಟ್ಟಿದ್ದೀರಲ್ಲ, ಈಗಿದ್ದು ಇಟ್ಟ ಹಣವನ್ನು ಬೇರೆ ಬೇರೆ ಇದರಲ್ಲಿ ಡೈವರ್ಟ್ ಮಾಡಿ ನಾನು ಡಿಪಾಸಿಟ್ ಅಂತ ಮಾಡ್ಕೋತೀವಿ. ಅದು ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಸರ್, ಉಳಿದದ್ದೆಲ್ಲ ನಾನು ಮಾಡ್ಕೋತೇನೆ, ನೀವು ಬರೀ ಒಂದು ಸಹಿ ಹಾಕಿಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸುಮ್ಮನೆ ಕೂತಾರೆ. ಆನಂತರ ಇನ್ನೊಂದು ಸರಿ ಇಲ್ಲ ಸರ್ ಹಾಗೆ ಮಾಡ್ಬೋದು ಅಂತಾರೆ. ಏನು ಉತ್ತರ ಕೊಡದೆ ಸುಮ್ಮನೆ ಕೊಡ್ತಾರೆ. ಆನಂತರ ಮತ್ತೊಂದು ಸರಿ ಕೇಳ್ತಾನೆ, ಇಲ್ಲ ಸರ್ ನಾ ಹೇಳಿದ್ದು
ತಪ್ಪಾಗಿ ಗ್ರಹಿಸಬಾರ್ದು. ನಾನು ಐ ವಾಂಟ್ ಟು ಇನ್ವೆಸ್ಟ್ ನಿಮ್ಮ ಮನೆಯನ್ನು ಹಣವನ್ನು ಚೆನ್ನಾಗಿರುವಂಥ ಲಾಭದಾಯಕವಾಗಿರ್ತಕ್ಕಂಥ ಫಂಡ್ನಲ್ಲಿ ಅದು ಇನ್ವೆಸ್ಟ್ ಮಾಡ್ಬೇಕಂತ ಮಾಡಿದ್ದೇನೆ. ದಯವಿಟ್ಟು ಡಿಪಾಸಿಟ್ಗೆ ಏನು ಮಾಡೋದು ಬೇಡ ಸರ್, ಬರೀ ಸಹಿ ಮಾಡಿ ಅಂತ. ಅದಕ್ಕೆ ಅವ್ನು ನಕ್ಕ ಹೇಳ್ತಾನೆ, ನಾನು ಸಹಿ ಮಾಡೋದಕ್ಕೆ ಬರ್ತಿದ್ರೆ ನಾನು ಇಲ್ಲೆಲ್ಲಿ ಇರ್ತಿದ್ದೆಪ್ಪ, ನಾನು ಎಷ್ಟು ಇಂಥ ಶ್ರೀಮಂತ ಹೇಗೆ ಆಗ್ತಿದ್ದೆ ಅಂತಾರೆ. ಅಂದರೆ ಅದಕ್ಕಿಂತ ಮೊದಲು ಮ್ಯಾನೇಜರ್ ಹೇಳಿರ್ತಾನೆ, ನೀವು ಸರ್ವಶ್ರೇಷ್ಠ ದೊಡ್ಡ ಶ್ರೀಮಂತರಿದ್ದೀರಿ, ಈ ಶಹರದಲ್ಲೇ ಅತ್ಯಂತ ಶ್ರೀಮಂತರು, ನಿಮಗೆ ಸಾಕಷ್ಟು ಓದಲಿಕ್ಕೆ ಬರೀಲಿಕ್ಕೆ ಭಾಳ ದೊಡ್ಡ ಲಿಟ್ರೇಟ್ ಇದ್ದೀರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಏನಿಲ್ಲ ಸರ್, ಅವೆಲ್ಲ ಏನು ನೀವು ತೊಂದರೆ ತೊಗೊಂಬೇಕಾಗಿಲ್ಲ, ಸಹಿ ಮಾಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಹೇಳ್ತಾನೆ ಆ ವರ್ಜರ್ ಇದ್ದವನು ಆಲ್ಬರ್ಟ್ ಎಡ್ವರ್ಡ್ ಏನು ಮತ್ತೆ ಹೇಳ್ತಾನೆ ಅಂದರೆ, ನನಗೆ ಅಕಸ್ಮಾತ್ತಾಗಿ ಬರೆಯೋದಕ್ಕೆ ಓದೋದಕ್ಕೆ ಬಂದಿದ್ದರೆ ನಾನು ಅಲ್ಲೇ ಎಲ್ಲಿ ಯಾವ ಚರ್ಚಿನಲ್ಲಿ ಮೊದಲು ಕೆಲಸ ಮಾಡ್ತಿದ್ದೆನಲ್ಲ ಅದೇ ವರ್ಜರಾಗಿ ಅಲ್ಲೇ ಕೆಲಸ ಮಾಡೋದಕ್ಕೆ ಮುಂದುವರೆದೆ. ಅಕಸ್ಮಾತ್ತಾಗಿ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಸಮಾಜದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೇನೆ ಅಂತೇಳಿ ನಕ್ಕ ಬರ್ತಾನೆ. ಇದೊಂದು ರೀತಿಯಿಂದ ಆಶ್ಚರ್ಯಕರವಾದ ಕಥೆ ಅಂತ ಅನ್ನಿಸ್ತದೆ. ಇದರಲ್ಲಿ ಇದರ ಅರ್ಥ ಓದೋದಕ್ಕೆ ಬರೆಯೋದಕ್ಕೆ ಮಾಡಬಾರ್ದು, ಇಂಥ ಇಲ್ಲಿಟ್ರೇಟ್ ಇರಬೇಕು ಅಂತನೂ ಅಲ್ಲ. ಇದರ ಅರ್ಥ ಓದೋದು ಬರೆಯೋದಕ್ಕೆ ಬರಲೇಬೇಕು, ನಾವು ಲಿಟ್ರೇಟ್ ಆಗಬೇಕು, ಹೈಲಿ ಕ್ವಾಲಿಫೈಡ್ ಆಗಬೇಕು, ಕ್ವಾಲಿಫಿಕೇಷನ್ ಮಾಡಬೇಕು, ನಾವು ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಕಾಂಪಿಟೇಷನ್ ಮಾಡಬೇಕು. ಆದರೆ ಈ ವ್ಯಕ್ತಿಗೆ ಒಂದು ಅನಿವಾರ್ಯತೆಯಿಂದಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಅನಿವಾರ್ಯತೆಯಿಂದಾಗಿ ಈ ವ್ಯಕ್ತಿ ಹಿಡಿದ ಹಾದಿ ಏನಿದೆ ಇಲ್ಲ, ಇದು ಇನೋವೇಟಿವ್ ಹಾದಿ, ಇದು ಹೊಸತನದ ಒಂದು ಹಾದಿಯನ್ನು ಅವನ ಮನಸ್ಸಿನಲ್ಲಿ ಅದು ವಿದ್ಯುತ್ ಸಂಚಾರ ಆಗಿ ಆ ಮನಸ್ಸಿನಲ್ಲಿ ಏನು ಒಂದು ಭಾವನೆ ಉಕ್ಕಿ ಒಂದು ರೀತಿಯಿಂದ ಆ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿ ಅವನಲ್ಲಿ ಹೊರಹೊಮ್ಮಿತ್ತಲ್ಲ, ಇಂಥ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿ ನಮ್ಮಲ್ಲಿ ಹೊರಹೊಮ್ಮಬೇಕಾಗಿದೆ. ನಾವು ಯಾವಾಗಲೂ ಸದಾ ಕ್ರಿಯಾಶೀಲರಾಗಿರಬೇಕು, ಸದಾ ಮನಸ್ಸನ್ನು ದುಡಿಸ್ತಾ ಇರಬೇಕು, ಮಿದುಳಿಗೆ ಆಹಾರವಾಗಿರುತ್ತೆ ಯಾವಾಗಲೂ ಯೋಚನೆ ಮಾಡ್ತಿರಬೇಕು. ಅನೇಕ ಹೊಸ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾಗೆ ನಮ್ಮಲ್ಲಿ ಅನೇಕ ಸಕಾರಾತ್ಮಕವಾದಂಥ ವಿಚಾರಗಳು ಮೂಡ್ತವೆ. ಆ ಸಕಾರಾತ್ಮಕ ವಿಚಾರಗಳನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ನಾವು ಬಹಳ ಯತ್ನದಿಂದ ಪರಿಶ್ರಮದಿಂದ ಸಾಧಿಸಬೇಕು ಎಂಬುದು ಈ ಮಾತಿನ ಒಳಗುಟ್ಟು. ಇಂಥ ಒಂದು ಕಥೆಯ ಮೂಲಕ ಒಂದು ಸಂದೇಶ ತಗೋತೇವೆ. ಅದರ ಸಂದೇಶವನ್ನು ಬೇರೆ ಅರ್ಥದೊಳಗೆ ಅದರ ಸಿಗರೇಟ್ ಸೇತಿದ್ದ ಅದನ್ನು ನಾವು ಸಿಗರೇಟ್ ಸೇದಬಹುದಾದದ್ದು ಅಂತೇಳಿ ಅನುಕರಣೆ ಮಾಡೋದಲ್ಲ, ಅಥವಾ ಓದಲಿಕ್ಕೆ ಬರಲಿಕ್ಕೆ ಅವರಿಗೆ ಬರ್ತಿದ್ದಿಲ್ಲ ಅನ್ನೋ ಕಾರಣಕ್ಕೆ ನಮಗೂ ಓದ್ದೆ ಅದನ್ನು ನಡೀತದೆ ಅಂತರೂ ಅಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಹೊಳೆದ ಹೊಸತನದ ವಿಚಾರ ಏನಿದೆಯಲ್ಲ ಅವನನ್ನು ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳೋದಕ್ಕೆ ಬರೆದಂತ ಒಂದು ಅದ್ಭುತವಾದ ಕಥೆ ಸೋಮರ್ಸೆಟ್ ಮಾಮ್ ವರ್ಜರ್ ಎಂಬುದರ ಮೂಲಕ ಹೇಳ್ತಾ ಇದ್ದಾರೆ. ಇದರ ಮೂಲಕ ನಾನು ಯುವಕರಿಗೆ ಸಂದೇಶ ಏನಂದ್ರೆ, ಸತತ ಪರಿಶ್ರಮ ಬೇಕು. ಯಾವಾಗಲೂ ಒಂದು ಯಶಸ್ಸಿನ ಹಾದಿ ಹಿಡಿಬೇಕಾದರೆ ಒಂದು ಪರಿಶ್ರಮ ಬೇಕು. ಬೇರೆ ಎಲ್ಲ ಮನುಷ್ಯರಂತೆ ಮೃಗಜ ಪಕ್ಷಿಗಳಂತೆ ನಾವು ಕೂಡ ಆಹಾರ ತಿನ್ನೋದಕ್ಕೂ ಮತ್ತೆ ಬದುಕೋದಕ್ಕೆ ಇಷ್ಟೇ ಜೀವನ ಅಂತ ತಿಳ್ಕೊಂಡಲ್ಲ, ಅದನ್ನು ಮೀರಿದ ಒಂದು ಜೀವನ ಇದೆ. ಅಂತ ಜೀವನದ ಎತ್ತರವನ್ನು ಸಾಧಿಸಬೇಕಾದದ್ದು ನಮ್ಮ ಯುವಕರಲ್ಲಿ. ಅದಕ್ಕೆ ಯಾರಾದ್ರೂ ಅಕಸ್ಮಾತ್ತಾಗಿ ನಾವು ಇಷ್ಟು ಸಾಕಲ್ಲಪ್ಪ, ನಾವು ಕಂಟೆಂಟೆಡ್ ಅನ್ನೋದಲ್ಲ, ಕಂಟೆಂಟ್ಮೆಂಟ್ ಇರಬೇಕು, ಆದರೆ ಅದರ ಜೊತೆಗೆ ಹೊಸದಾಗಿ ವಿಚಾರ ಮಾಡುವಂಥ ವಿಚಾರಗಳ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆಯಬಹುದಾದಂಥ ವಿಚಾರಗಳನ್ನು ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಯುವಕರು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮಾತನ್ನು ಈ ಕಥೆಯ ಮೂಲಕ ಹೇಳುವಂಥ ಒಂದು ಪ್ರಯತ್ನ ಮಾಡಿದೆ.